ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚಕ್ಕಾಡಿ ಯೂಟ್ಯೂಬ್ ಚಾನಲ್. ನಮ್ಮದು ಇವತ್ತಿಂದ ಬೀದಿ ನಾಟಕ ತಾಳಿ ಮುಸುರು ಇವತ್ತು ನಾಳೆ ನಾಡಿದ್ದು ನಾನು ಪುತ್ತೂರು ಇದು ಸಂಸಾರ ಕಲಾತಂಡ ಇವರೊಟ್ಟಿಗೆ ಬೀದಿ ನಾಟಕಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಇವತ್ತಿಂದ ಪ್ರಾಕ್ಟೀಸು, ಇವತ್ತು ನಾಳೆ ನಾಡಿದ್ದು. ಆಮೇಲೆ ಶೋ ಸ್ಟಾರ್ಟ್ ಆಗ್ತದೆ. ಶೋ ಇಡೀ ದಕ್ಷಿಣ ಕನ್ನಡ ಅಂತ ಉಂಟು, ಗೊತ್ತಿಲ್ಲ ಎಲ್ಲೆಲ್ಲಿ ಇದು ಉಂಟು ಅಂತ. ಹೋಗ್ತಾ ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಹೋಗುದು. ಈಗ ನಾನೀಗ ತಮ್ಮನೊಟ್ಟಿಗೆ ಬೈಕಲ್ಲಿ ಹೋಗ್ತಾ ಇದ್ದೇನೆ ಪುತ್ತೂರಿಗೆ. ಅಲ್ಲಿ ಇದ್ದಾರೆ ನಮ್ಮ ತಂಡದವರೆಲ್ಲ, ಮುಖ್ಯವಾಗಿ ಶಂಸುದ್ದೀನ್ ಸರ್, ಹಾಗೆ ಕೃಷ್ಣಪ್ಪ ಸರ್, ಮತ್ತು ಭವಾನಿಯಕ್ಕ ಇದ್ದಾರೆ, ಮತ್ತು ನಾನು, ಮತ್ತು ಯಾರಿದ್ದಾರೆ ಗೊತ್ತಿಲ್ಲ. ಒಟ್ಟು ಟೋಟಲ್ ಆಗಿ 5 ಜನ ಇದ್ದೇವೆ ನಾವು. ಇನ್ನೊಬ್ಬ ಯಾರಂತೂ ಅಲ್ಲಿ ಹೋಗಿ ನೋಡ್ಬಿಟ್ಟು. ರೀಚ್ ಆಗಿ ಆಯಿತು. ನಾವು ಆಲ್ರೆಡಿ ಅರ್ಧ ಪ್ರಾಕ್ಟೀಸು ಮಾಡಿ ಆಗಿತ್ತು. ಆಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡಿದ್ದು, ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಅಂದರೆ ನಾವು ಫಸ್ಟ್ ಕುತ್ಕೊಂಡೇ ಎಲ್ಲ ಹಾಡು ಬರೀದು ಸ್ಟೋರಿ ಎಲ್ಲ ಬರೆದು ಆದಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದು. ನನಗೆ ಈ ಬಾರಿ ಸಿಕ್ಕಿದ ಸಬ್ಜೆಕ್ಟ್ ಬಂದು ಅಯೋಡಿನ್ ಕಡಿಮೆ ಆದರೆ ಏನೆಲ್ಲ ಸಮಸ್ಯೆ ಆಗಬಹುದು ಹೇಳುವುದರ ಬಗ್ಗೆ ನನಗೆ ಸಿಕ್ಕಿದಂಥ ಸಬ್ಜೆಕ್ಟ್. ಅಂದರೆ ಅಯೋಡಿನ್ ಕಡಿಮೆನೂ ಆಗಬಾರ್ದು, ಹಾಗೆ ಹೆಚ್ಚು ಆಗಬಾರ್ದಲ್ಲ, ಇದು ಸಮತೋಲನದಲ್ಲಿ ಇರಬೇಕು. ಈಗ ಯಾವುದೇ ಯಾರ ಮನುಷ್ಯನ ಬಾಡಿಯಲ್ಲಿ ಆದರೂ ಅದು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಾಗಾಗಿ ಅದರಿಂದ ಆಗುವಂಥ ಪ್ರಾಬ್ಲಮ್ಗಳು ಏನೇನು, ಅದಕ್ಕೆ ಏನೆಲ್ಲ ಅದು ಆಹಾರಗಳು ತಗೊಳ್ಕೊಳ್ಬೇಕು, ಆಮೇಲೆ ಯಾವ ರೀತಿಯ ಇದು ಚಿಕಿತ್ಸೆಗಳೆಲ್ಲ ಉಂಟು ಅಂತ ಇರುವಂಥದ್ದು ನಮಗೆ ನಾವು ಇದು ಬೀದಿ ನಾಟಕಗಳಲ್ಲಿ ತೋರಿಸಲಿಕ್ಕಿರುವಂಥದ್ದು. ಪ್ರಾಕ್ಟೀಸ್ ಎಲ್ಲ ಮಾಡಿ ಆಯಿತು. ನಾನು 3 ದಿನದ್ದು ಕೂಡ ಪ್ರಾಕ್ಟೀಸ್ ಇದೆ, ವೀಡಿಯೋ ಮಾಡಿ ಹಾಕಲಿಲ್ಲ. ಒಂದು ಮತ್ತೆ ಲಾಸ್ಟ್ ದಿನದ್ದು ಮಾತ್ರ ವೀಡಿಯೋ ಮಾಡಿ ಹಾಕಿದ್ದು. ಇನ್ನು ನಾವು ಶೋ ವಿಡಿಯೋದಲ್ಲಿ ಸಿಗುವ. ಬೀದಿ ನಾಟಕದ ಫಸ್ಟ್ ದಿನದ ಫಸ್ಟ್ ಡೇ ಶೋ ಜರ್ನಿ ಸ್ಟಾರ್ಟ್ ಮಾಡಿದೆ. ಈಗ ನಾನು ಪುತ್ತೂರಿಗೆ ಹೋಗ್ತಾ ಇದ್ದೇನೆ ಬಸ್ಸಲ್ಲಿ. ಅಂದರೆ ಬಸ್ಸಲ್ಲಿ ಪುತ್ತೂರಿಗೆಲ್ಲ ನಾನು ಬೆಳ್ಳಾರಿಯವರೆಗೆ ಬಸ್ಸಲ್ಲಿ ಹೋದೆ. ಆಮೇಲೆ ಬೆಳ್ಳಾರಿ ಅಂತ ನಾನು ಕೃಷ್ಣಪ್ಪ ಸರ್ ಅವರೊಟ್ಟಿಗೆ ಸ್ಕೂಟಿಯಲ್ಲಿ ಹೋದೆ. ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಪ್ಲೇಸಿಗೆ ಬಂದೆ, ಕೊರಕ ಭವನಕ್ಕೆ. ಅಲ್ಲಿ 8 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿ ನಮಗೆ ಕೆಲವೊಂದು ಪ್ರಾಪರ್ಟಿ ಬೇಕಾಗ್ತಿತ್ತು. ಹಾಗೆ ಕೃಷ್ಣಪ್ಪ ಸರ್ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗಾಗಲೇ ಭವಾನಿ ಅಕ್ಕ ಬಂದರು. ಭವಾನಿ ಅಕ್ಕ ನಮಸ್ಕಾರ. ಬಚ್ಚಿಂದ ಸರ್, ಬೀದಿ ನಾಟಕದ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಬೀದಿ ನಾಟಕ ಬಹಳ ಶಕ್ತಿಯುತ ಒಂದು ಮಾಧ್ಯಮ. ಅದು ಬಾಕಿಗೆಲ್ಲವೂ ಕೂಡ ಜನರನ್ನು ಇನ್ನೊಂದು ಆ್ಯಂಗಲಲ್ಲಿ ಅಂದರೆ ಬೀದಿ ನಾಟಕ ಅದರದ್ದೇ ಆದ ಒಂದು ಆ್ಯಂಗಲಲ್ಲಿ ನೇರವಾಗಿ ಜನರನ್ನು ದಾಟಿ ಆಚೆ ಹೋಗ್ತದೆ. ಮತ್ತು ನಮ್ಮ ಎಲ್ಲವನ್ನು ಕೂಡ ನಮ್ಮ ಬರೇ ಅಲ್ಲಿ ನಮ್ಮ ಡೈಲಾಗ್ ಅಥವಾ ಇನ್ನೊಂದು ಮಾತ್ರ ಅಲ್ಲ, ನಮ್ಮ ಕಣ್ಣು, ಕೈ, ಕಾಲು ಎಲ್ಲವನ್ನು ಕೂಡ ಜನ ಗಮನಿಸ್ತಾರೆ. ಬೀದಿ ನಾಟಕ ಕಲಾವಿದರು ಬಹಳ ಎತ್ತರದಿಂದ ಇರಬೇಕಾಗಿದೆ. ನಮ್ಮ ಪ್ರತಿಯೊಂದು ಜನ ನಮ್ಮ ಬೀದಿ ನಾಟಕದಲ್ಲಿ ನಾವೇನಂದರೆ ನಮ್ಮದು ಮನರಂಜನೆಗಾಗಿ ಯಾವತ್ತೂ ನಾವು ಬೀದಿ ನಾಟಕ ಮಾಡೋದಲ್ಲ. ನಾವು ಮನವರಿಕೆ ಆಗಬೇಕು ಅಂತೇಳಿ ಬೀದಿ ನಾಟಕ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ, ದುಶ್ಚಟದ ಅಭ್ಯಾಸಕ್ಕೆ ಸಂಬಂಧಪಟ್ಟಾಗೆ, ಇನ್ನು ಹೀಗೆ ಎಲ್ಲ ಯಾವುದೆಲ್ಲ ಜನರಲ್ಲಿ ಪಿಡುಗುಗಳಿದೆ, ಯಾವುದೆಲ್ಲ ಜಾಗೃತಿ ಆಗಬೇಕಾಗಿದೆ, ಅದಕ್ಕೆ ಪೂರಕವಾಗಿ ನಾವು ಬೀದಿ ನಾಟಕವನ್ನು ಮಾಡ್ತಾ ಇರುವಂಥ. ಇವತ್ತು ನಾವು ಎಲ್ಲೆಲ್ಲ ಹೋಗೋದು? ಇವತ್ತು ನಾವು ಕಬಕ್ಕದಲ್ಲಿ ಉದ್ಘಾಟನೆ ಆಗ್ತದೆ. ಆಮೇಲೆ ಅಲ್ಲಿಂದ ಕೊಡಿಪಾಡಿಗೆ ಹೋಗ್ತೇವೆ. ಕೊಡಿಪಾಡಿಯಿಂದ ಆರ್ಯಾಪು ಗ್ರಾಮ ಪಂಚಾಯತ್ನ ಕುರಿಯಕ್ಕೆ ಹೋಗ್ತೇವೆ. ಕುರಿಯದಿಂದ ನಾವು ಮುಂದುವರಿದು ಹೋಗಿ 4 ಶೋವನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಬೀದಿ ನಾಟಕದ ಬಗ್ಗೆ ತುಂಬ ಚೆಂದ ಹೇಳಿದರು. ಹಾಗೆ ಈಚೆ ನಮ್ಮ ಕೃಷ್ಣಪ್ಪ ಸರ್ ಪ್ರಾಪರ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ರು, ಭವಾನಿಯಕ್ಕ ಹಾಡು ಕಲಿತಾಯಿದ್ರು. ಎಲ್ಲ ಆದಮೇಲೆ ಇದು ಕೃಷ್ಣಪ್ಪ ಸರ್ ಅವರ ತಮ್ಮಂದು ಗಾಡಿ ಬಂತು. ಅದರಲ್ಲೆಲ್ಲ ತುಂಬಿಸ್ಕೊಂಡು ನಾವು ಕೂಡ ಕೂತ್ಕೊಂಡು ಹೊರಟೆವು. ಸೀದಾ ಹೊರಟು ಶಂಸುದ್ದೀನ್ ಸರ್ ಅವರ ಆಫೀಸ್ ಕಡೆಗೆ ಹೋದೆವು. ಅಲ್ಲಿ ನಮ್ಮ ಮೈಕ ಎಲ್ಲ ಇತ್ತು, ಹಾಗೆ ಅದನ್ನೆಲ್ಲ ತಗೊಳ್ಳುವ ಅಂತೇಳಿ ಅಲ್ಲಿ ಹೋಗಿ ಅದನ್ನೆಲ್ಲ ತಗೊಂಡು ಆಮೇಲೆ ಫಸ್ಟ್ ಶೋ ಕಡೆಗೆ ಹೊರಟೆವು. ಫಸ್ಟ್ ಶೋ ಇದ್ದದೆ ಕಬಕ್ಕ ಜಂಕ್ಷನಲ್ಲಿ. ಕಬಕ್ಕ ಜಂಕ್ಷನ್ ರೀಚ್ ಆದೆವು. ನಾವು ಈ ಬೀದಿ ನಾಟಕ IGD ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಗ್ಲೋಬಲ್ ಡೆವಲಪ್ಮೆಂಟ್ ಕಂಪನಿ ಕಡೆಯಿಂದ ಮಾಡ್ತಾ ಇರೋದು. ಈ ಕಂಪನಿ ಕಡೆಯವರೇ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಹೂಗುಚ್ಛ ನೀಡಿ ಸ್ವಾಗತ ಮಾಡಿದರು.
ಇದರ ನೇತೃತ್ವದಲ್ಲಿ ಹಾಗೂ ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಯೋಡಿನ್ ಮತ್ತು ಪೋಷಕಾಂಶಗಳ ಬಗ್ಗೆ ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದು ಅದರ ಸಭಾ ಕಾರ್ಯಕ್ರಮವನ್ನು ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ತಮಟೆ ಬಾರಿಸಿ ಉದ್ಘಾಟಿಸಿದರು. ಪ್ರವೇಶ ಮಾಡಿದ್ರೆ ನಾನು ಜನರ ಶರೀರಕ್ಕೆ ಪ್ರವೇಶ ಮಾಡಿದ್ರೆ ಅವರಿಗೆ ಸಮಸ್ಯೆಯಾಗಿ ನರಳಿ ನಮ್ಮದು ಕಬಕ್ಕದಲ್ಲಿ ಶೋ ಆಯ್ತು. ಈಗ ಚಾ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಚಾ ಕುಡಿಲಿಲ್ಲ ಬೆಳಿಗ್ಗೆ, ಹಾಗೆ ಚಾ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಜಯಕ ದಾದ ತಿಳ್ಕೊಳ್ಳ ಜಯಕ ನೀರು ಇಡ್ಲಿ ಸಾಂಬಾರ್ ಶ್ರೀದೇವಿ ಹೋಟೆಲ್ ಚಾ ಕಾಫಿ ತಿನ್ನಿಸುತ್ತೆ. ಮುಖ್ಯ ರಸ್ತೆ ಕಬಕ್ಕ ಪುತ್ತೂರು. ಇವರು ಚಾ ಕುಡಿಯದೆ ತುಂಬಾ ಕಂಗಾಲಾಗಿದ್ರು. ಈಗ ಚಾ ಕುಡಿದು ಉಲ್ಲಾಸದಲ್ಲಿದ್ದಾರೆ ಅಲ್ಲ. ಕಬಕದಲ್ಲಿ ಶೋ ಆಗಿ ಚಾ ಎಲ್ಲ ಕುಡಿದು ನೆಕ್ಸ್ಟ್ ಶೋ ಕಡೆ ಹೊರಟು. ನೆಕ್ಸ್ಟ್ ಇದ್ದದ್ದು ಕೊಡಿಪಾಡಿ ಸ್ಕೂಲಲ್ಲಿ ಇದ್ದದ್ದು. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಕೊಡಿಪಾಡಿ ಶ್ರೀ ಜನಾರ್ದನ ಸ್ವಾಮಿ ಮಹಾದ್ವಾರ. ನೋಡಿ ಫ್ರೆಂಡ್ಸ್, ಇದು ಕೊಡಿಪಾಡಿ ಗ್ರಾಮ ಪಂಚಾಯತ್. ಇಲ್ಲಿಂದ ನೆಕ್ಸ್ಟ್ ನಾವು ಕೊಡಿಪಾಡಿ ಗೌರ್ಮೆಂಟ್ ಶಾಲೆಗೆ ಹೋದೆವು. ಇಲ್ಲಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉದ್ಘಾಟಿಸಿದರು. ನನಗೆ ಊಟ ಇಲ್ಲಿ ಶಾಲೆ ಆಫೀಸ್ ರೂಮಲ್ಲಿ ಶಾಲೆಯಿಂದ ಕಡೆಯಿಂದಲೇ ಊಟ ಕೊಡ್ತಾ ಇದ್ದಾರೆ. ಊಟ ಮಾಡಲಿಕ್ಕೆ ಶಾಲೆ ಆಫೀಸ್ ರೂಮ್ಗೆ ಬಂದಿದೆ. ಗೌರ್ಮೆಂಟ್ ಶಾಲೆ ಮಕ್ಕಳು ತುಂಬ ಕಡಿಮೆ ಆಗಿದ್ದಾರೆ. ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಲಿಕ್ಕೆ ಮತ್ತು ಯಾರು ಗೌರ್ಮೆಂಟ್ ಶಾಲೆ ಬರ್ತಾರೆ ಕಡಿಮೆ. ಹಾಯ್ ಹಾಯ್, ಎಂತ ಹೆಸರು ನಿಮ್ಮದೆಲ್ಲ? ಒಬ್ಬೊಬ್ರಲ್ಲಿ ಅಪ್ಪನ ಊಟ ಆಯ್ತಾ? ಊಟಕ್ಕೆ ನಿಮಗೆ? ನಮಗೆ ಆಯ್ತು, ಸೂಪರ್ ಊಟ. ನಿಮಗೆ ಎಂತ ಇದು ಮೊಟ್ಟೆ ಆಯ್ತಾ ಊಟಕ್ಕೆ? ಇತ್ತಾ? ಯಾವಾಗಲೂ ಉಂಟು ಮೊಟ್ಟೆ? ಈಗ ನಿಮಗೆ ಗೌರ್ಮೆಂಟ್ ಶಾಲೆ ಹೇಗೆ ಆಗ್ತಾ ಉಂಟು? ಒಳ್ಳೆ ಹೇಳ್ಕೊಡ್ತಾರಾ? ಚಂದ ಹೇಳ್ಕೊಡ್ತಾರಾ ಅಲ್ಲ? ಎಲ್ಲರೂ ಗೌರ್ಮೆಂಟ್ ಶಾಲೆಗೆ ಬರ್ಬೇಕಾಯ್ತಾ? ಪ್ರೈವೇಟ್ ಶಾಲೆಗೆ ಹೋದಷ್ಟೇ ಇಲ್ಲಿ ಕೂಡ ಕಳಿಸ್ತಾರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅಲ್ವಾ? ನಿಮಗೆ ಇವತ್ತು ನಾಟಕದಿಂದ ಎಂತ ಗೊತ್ತಾಯ್ತು? ಏನು ಅರ್ಥ ಆಯ್ತು? ಕಾಮಿಡಿಯಾ? ನಾವು ಕಾಮಿಡಿ ಮಾಡಿದಲ್ಲ, ಕಾಮಿಡಿ ಮಾಡಿದ್ನ ನಾನು. ಯಾವ ಇದು ಉಪ್ಪು ಬಳಸಿ ಕೇಳಿದ್ರಲ್ಲ, ಯಾವ ಉಪ್ಪು ಬಳಸಬೇಕು? ಅಯೋಡಿನ್ಯುಕ್ತ ಉಪ್ಪನ್ನೇ ಬಳಸಬೇಕು ಅಲ್ವಾ?
ನಿಮ್ಮದೆಲ್ಲ ಇಲ್ಲೆಯಾ ಊರು ಮನೆ ಎಲ್ಲ ಇಲ್ಲಿ ಹತ್ರನಾ ಹತ್ರ ಇನ್ನೊಬ್ಬಳದು ಅವಳು 10 ಜನ ಇನ್ನೆಷ್ಟು ನಿಮ್ದು ಇತರ ಮತ್ತೆ ಮುಂದೆ ಹೋಗ್ಬೋದು ಯಶಸ್ವಿ ನಿಮ್ದು ಹಂಸಿಲ್ಲ ನಿಮ್ದು ಪಿಜ್ಜಾ ಬರ್ಗರ್ ಪಿಜ್ಜಾನ ಪಿಜ್ಜಾನಾ ಅಂತ ಅಸ್ನಾ ಪೂರ್ಣಿಮಾ ಶಾಲಿಮಾ ಸನಾ ಶೈಲಿಯಾ ಶೈನ್ ಶೆಟ್ಟಿ ಯಶಸ್ವಿನಿ ನೋಡು ನಾವು ಐಸಾ ಹೇಳು ಸಿಫಾನಾ ರಫಾನಾ ಸಿಫಾನ ರಫಾನ ಬಾಯ್ ಎಲ್ಲರಿಗೂ ಯಾರು ಇವಳ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನು ಕೋಡಿಪಾಡಿ ಶಾಲೆಯಿಂದ ನೆಕ್ಸ್ಟ್ ಶೋ ಇದ್ದದ್ದು ಮುಂಡೂರು ಸ್ಕೂಲಲ್ಲಿ. ಇವಾಗ ನಾವು ಮುಂಡೂರು ಗ್ರಾಮ ಪಂಚಾಯತಿ ಎದುರುಗಡೆ ಇದ್ದೇವೆ. ಅಲ್ಲಿಂದ ನೆಕ್ಸ್ಟು ನಾವು ಮುಂಡೂರು ಶಾಲೆಗೆ ಎಂಟ್ರಿ ಆದೆವು. ಈ ಶಾಲೆ ತುಂಬ ಚೆಂದ ಇತ್ತು. ಇದು ನೋಡಲಿಕ್ಕೆ ಗೌರ್ಮೆಂಟ್ ಶಾಲೆ ಅಂತ ಗೊತ್ತೇ ಆಗ್ತಿಲ್ಲ ಇತ್ತು. ತುಂಬ ಚೆಂದ ಇತ್ತು, ದೊಡ್ಡ ಕೂಡ ಇತ್ತು, ತುಂಬ ಮಕ್ಕಳು ಕೂಡ ಇದ್ರು. ಇಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲು ಒಟ್ಟಿಗೆ ಇದ್ದದ್ದು. ಅಂದರೆ ಹೈಸ್ಕೂಲ್ ಒಂದು ಕಡೆ, ಪ್ರೈಮರಿ ಒಂದು ಕಡೆ ಇತ್ತು. ಯಾರು ಅಂತ ಕೇಳಿದ್ರೆ ನನ್ನ ಬಂದು ಪುರಾಪರ ಇರಬೇಕು. ನಾನು ಆದ್ದರಿಂದ ಗಮನಿಸ್ತಾ ಇದ್ದೀನಿ. ಇಲ್ಲಿ ಸಂಗೋಕ ಕೈಯ ಹೋಗ್ತಾ ಇದೆಯಾ ನೋಡು, ನಾನು ಯಾರು ಅಂತ ಕೇಳ್ತಾ ಇದೆಯಾ? ಅಂದ್ರೆ ನನ್ನ ಪರಿಚಯ ಹೇಳಬೇಕು ನಿನಗೆ. ನಾನು ಯಾರು, ಏನು ನನ್ನ ಪರಾಕ್ರಮ ಏನು ನೋಡಯ್ಯ. ನಾನು ಅಷ್ಟು ಸುಲಭದಲ್ಲಿ ಯಾರಿಗೂ ಸಿಗುವವನಲ್ಲ. ಅಷ್ಟು ಸುಲಭದಲ್ಲಿ ಮತ್ತು ಉತ್ತಮವಾದ ಅಭಿನಯದೊಂದಿಗೆ ಮಾಡಿ ತೋರಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಗುರುಗಳು ಒಂದೆರಡು ಮಾತುಗಳನ್ನು ಆಡಿದ್ರು. ನಂತರ ಅಲ್ಲಿಂದ ನಾವು ನೆಕ್ಸ್ಟ್ ಶೋ ಕಡೆಗೆ ಹೊರಟೆವು. ನಮಗೆ ಇದ್ದದ್ದು ನೆಕ್ಸ್ಟು ಸಂಪ್ಯ ಮೇನ್ ರೋಡು, ಅಂದರೆ ಬಸ್ ಸ್ಟಾಪ್ ಪಕ್ಕ, ಅಂದರೆ ಆಟೋ ಸ್ಟ್ಯಾಂಡ್ ಹತ್ರ ಇದ್ದದ್ದು ಶೋ. ಐದು ವರ್ಷಗಳಿಂದ ಜನರ ಜೊತೆ ಬೀದಿ ನಾಟಕ, ಹಾಡು, ನೃತ್ಯಗಳ ಮೂಲಕ ಆರೋಗ್ಯದ ಬಗ್ಗೆ ಮತ್ತು ಇತರ ಪಿಡುಗುಗಳ ಬಗ್ಗೆ ಮಾತಾಡಿಕೊಂಡು ಬಂದವರು. ಇವತ್ತು ನಮಗೆ
ಇಲ್ಲಿಗೆ ಇವತ್ತಿನ 4 ಶೋಗಳು ಮುಗೀತು. ಹಾಗೆ ಇಲ್ಲಿಂದ ನಾನು ಡೈರೆಕ್ಟ್ ಬಸ್ ಸಿಕ್ಕಿತ್ತು ನಮ್ಮ ಮನೆಗೆ. ಇನ್ನು ನೆಕ್ಸ್ಟ್ ನಾಳಿನ ವ್ಲಾಗಲ್ಲಿ ಸಿಗುವ ನಿಮಗೆ. ಬಾಯ್.